ಇವತ್ತು ನಾವು ಜೀರಾ ರೈಸ್ ಮಾಡೋಣ ಅಂತಿದ್ದೀವಿ. ಜೀರಾ ರೈಸ್ಗೆ ಬೇಕಾಗಿರೋ ಐಟಮ್ಗಳನ್ನ ತೋರಿಸ್ತೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ಕರಿಬೇವಿನ ಸೊಪ್ಪು ಇಷ್ಟೇ, ಮತ್ತು ಜೀರಿಗೆ, ಸ್ವಲ್ಪ ತುಪ್ಪ ಹಾಕೊಬೋದು, ತುಪ್ಪ ಮತ್ತು ಎಣ್ಣೆ, ಸ್ವಲ್ಪ ಸಾಲ್ಟ್, ಇಷ್ಟೇ ಬೇಕಾಗಿರೋದು. ಬನ್ನಿ ಮಾಡೋದು ವಿಧಾನ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಒಲೆ ಹಚ್ಕೊಬೇಕು. ಬಿಸಿ ಆದಮೇಲೆ ಎಣ್ಣೆ ಹಾಕೋಣ. ಎಣ್ಣೆ ಮತ್ತು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ. ನೋಡಿ, ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಒಂದು ಸ್ಪೂನ್ ಅಥವಾ 1.5 ಸ್ಪೂನ್ ಈ ಚಿಕ್ಕ ಸ್ಪೂನಲ್ಲಿ ತುಪ್ಪ ಹಾಕ್ತಿದ್ದೀನಿ. ಇದಕ್ಕೆ ನಾವು ಜೀರಿಗೆ ಹಾಕೊಳ್ಳೋಣ. ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕೊಳ್ಳೋಣ. ಜೀರಿಗೆ ಹಾಕಿದ್ಮೇಲೆ ಕರಿಬೇವು ಸೊಪ್ಪು, ಮೆಣಸಿನಕಾಯಿ, ಅದ್ರ ಜೊತೆ ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋದ. ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ. ಇವಾಗ ಇದು ಫ್ರೈ ಆಗ್ತಿದೆ ಅಲ್ವಾ, ಇದಕ್ಕೆ ಉಪ್ಪು ಹಾಕೋಣ. ರೈಸ್ ಕಲಿಸ್ತೀವಲ್ಲ, ಸ್ವಲ್ಪ ಜಾಸ್ತಿನೇ ಹಾಕೊಳ್ಳೋಣ, ಅಂದರೆ ಎಷ್ಟು ಬೇಕಷ್ಟು. ಆಯ್ತಿದು ಇಷ್ಟೇ. ಇದಕ್ಕೆ ರೈಸ್ ಮಿಕ್ಸ್ ಮಾಡಿದ್ರೆ ಜೀರಾ ರೈಸ್ ರೆಡಿ. ಇದು ಸಿಂಪಲಾಗಿ ಮಾಡೋದು. ರೈಸ್ ಮಾಡ್ಕೊಂಡ್ಬಿಟ್ಟು ನಾವು ಈ ಥರ ಒಗ್ಗರಣೆನೂ ಹಾಕೊಬೋದು, ಮತ್ತು ಇನ್ನೊಂದು ಕುಕ್ಕರಲ್ಲೇ ವಿಜಲ್ನೂ ಮಾಡಿಸ್ಕೋಬೋದು ನಾವು. ಬನ್ನಿ ಇದಕ್ಕೆ ರೈಸ್ ಮಿಕ್ಸ್ ಮಾಡೋಣ. ಇದಕ್ಕೆ ಫಸ್ಟ್ ರೈಸ್ ಮಿಕ್ಸ್ ಮಾಡೋಕ್ಕೆ ಮುಂಚೆ ಕರಿಬೇವು ಸೊಪ್ಪು ಸಾಂಬಾರು ಸೊಪ್ಪು ಹಾಕೋಣ. ರೈಸ್ ಹಾಕಿದ್ದೀನಿ, ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ, ರೈಸ್ ರೆಡಿ ಆಯಿತು. ಬನ್ನಿ ಸರ್ವ್ ಮಾಡೋಣ ಇವಾಗ. ನೋಡಿ, ಗೀ ರೈಸ್ ರೆಡಿ ಆಗಿದೆ. ಈಗ ಅವ್ರಿಗೆ ಕೊಡೋಣ ಬನ್ನಿ. ಅವರು ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ಹೇಳ್ತಾರೆ. ರೀ ಗೀ ರೈಸ್ ರೆಡಿ ಮಾಡಿದ್ದೀನಿ, ಹೆಂಗಿದೆ ಅಂತ ನೋಡಿ ಹೇಳಿ. ಹೆಂಗಿದೆ ರೀ? ಚೆನ್ನಾಗಿದೆಯಾ? ಖಾರ ಉಪ್ಪು ಚೆನ್ನಾಗಿದೆಯಾ? ಓಕೆನಾ? ಸರಿ, ನೋಡಿ ನೀವು ಮಾಡ್ಕೊಳ್ಳಿ. ಈಸಿ. ನಾನು ಅನ್ನ ಮಾಡಿಬಿಟ್ಟು ಒಗ್ಗರಣೆ ಹಾಕಿದ್ದೀನಿ ನೋಡಿ.